ಸುಂದ್ರಿ, ಮೊದಲನೇದಾಗಿ ನಿನ್ನ ಕ್ಷಮೆ ಕೇಳ್ತೀನಿ. ಬಾಲಾಂಬಿಕಾ ಆಗೋ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಲ್ಲ ಅಂತ ತೀರ್ಮಾನ ಮಾಡಿದ್ದಕ್ಕೆ. ಆಗ ನನಗೂ ಇಷ್ಟು ಬೇಜಾರಾಗಿತ್ತು ಗೊತ್ತಾ. ಏನ್ ಮಾಡ್ಲಿ, ರಶ್ಮಿ ಅಮ್ಮ ಮುಖ್ಯ ಆಗಿದ್ರು ನನಗೆ ಆಗ. ಆದ್ರೆ ನಿನ್ನೆ ಚಮತ್ಕಾರ ಮಾಡಿ ರಶ್ಮಿ ಅಮ್ಮನ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ. ಹಾಗಾಗಿ ನಾನು ಮತ್ತೆ ಸ್ಪರ್ಧೆಯಲ್ಲಿ ಸೇರ್ಕೊಳ್ಳೋದು ಮಾಡಿದೆ. ಅದಕ್ಕೆ ನಿನಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನೀನು ಯಾವಾಗಲೂ ನನ್ನ ಜೊತೆ ಇರೋ ಹಾಗೆ ಈಗಲೂ ನನ್ನ ಜೊತೆ ಇರಬೇಕು. ನಾನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ನೀನೇ ನಂಗೆ ಸಹಾಯ ಮಾಡಬೇಕು. ನಾನು ಬಾಲಾಂಬಿಕೆ ಆದಮೇಲೆ 5ನೇ ಲಿಂಗ ತಗೊಂಡ್ಬಂದು ನಿನಗೆ ಒಪ್ಪಿಸ್ತೀನಿ. ಎಲ್ಲರಿಗೂ ಶ್ರೀಚಕ್ರ ದರ್ಶನ ಆಗೋಂಗೆ ಆಶೀರ್ವಾದ ಮಾಡಮ್ಮ. ಅಮ್ಮ ಮಹಾದೇವಿ, ನಮಗೆ ಕಷ್ಟ ಅಂದ ಕೂಡಲೇ ನೀನು ನಮ್ಮೊಂದಿಗೆ ಇರ್ತೀಯ ತಾಯಿ. ಹಾಗೆ ನಮ್ಮ ಸುಖವನ್ನು ಕೂಡ ನಾವು ನಿನಗೆ ಹೇಳ್ಕೊಳ್ಳೋದು. ಈ ತಾಯಿ ಇಲ್ಲದ ತಬ್ಬಲಿನ ತಾಯಿಯಾಗಿ ಯಾವಾಗಲೂ ಕಾಪಾಡಿದೀಯ ನೀನು. ನಿನ್ನ ಪ್ರತಿರೂಪವಾದ ಇವಳು ಬಾಲಾಂಬಿಕೆಯಾಗಿ ನಿನ್ನ ಹಾಗೆ ವಿಜೃಂಭಿಸೋದನ್ನ ಈ ಕಣ್ಣಾರೆ ನೋಡಿ ಆನಂದ ಪಡಬೇಕು ಅಂತ ಆಸೆ ತಾಯಿ. ಈ ಮಗುಗೆ ನೀನು ಆಶೀರ್ವಾದ ಮಾಡಿ ಕಾದು ಕಾಪಾಡಬೇಕು ತಾಯಿ. ನೋಡಿ, ನಿಮ್ಮ ಮನೆಯವ್ರಿಗೆ ಏನೂ ಕಾಯಿಲೆ ಇಲ್ಲ, ಶಕ್ತಿ ಇಲ್ಲದೆ ಈ ರೀತಿ ಪ್ರಜ್ಞೆ ತಪ್ಪಿದಾರಷ್ಟೇ. ಮನಸ್ಸಲ್ಲಿ ಏನೋ ಇಟ್ಕೊಂಡು ತುಂಬ ಕೊರಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಜ್ಞಾನ ಇಲ್ಲದೆ ಇದ್ರು ರಶ್ಮಿ ನನ್ನ ಕ್ಷಮಿಸ್ಬಿಡು, ಬಂಗಾರಿ ನನ್ನ ಕ್ಷಮಿಸ್ಬಿಡು, ಅಳಿಯಂದ್ರೆ ನನ್ನ ಕ್ಷಮಿಸ್ಬಿಡು ಅಂತ ತುಂಬ ಕನ್ವರ್ಸ್ತಿದ್ರು. ಇದು ದೇಹದ ಕಾಯಿಲೆ ಅಲ್ಲ, ಮನಸ್ಸಿನ ಕಾಯಿಲೆ. ಅದನ್ನು ನಾನು ಗುಣಪಡಿಸೋಕ್ಕಾಗಲ್ಲ, ಅದನ್ನು ನೀವೇ ಸರಿ ಮಾಡಬೇಕು. ನೀವು ಹೋಗಿ ನೋಡ್ಬೋದು ಅವ್ರನ್ನ. ಕೇಳಿದ್ಯಾ ಬಂಗಾರಿ? ಡಾಕ್ಟರ್ ಹೇಳಿದ್ದು ಇನ್ನೂ ಅಸಹಾಯ ಜೀವದ ಮೇಲೆ ಕೋಪನ, ಇನ್ನೂ ದ್ವೇಷ ಸಾಧಿಸ್ತೀಯ. ಸರಿಯಪ್ಪ, ಇನ್ನು ನಿಮ್ಮ ಇಷ್ಟ. ನಾನು ಅವಳು ಸಾಯೋವರೆಗೂ ಅವಳ ಜೊತೆಯಲ್ಲಿ ಇರ್ತೀನಿ. ಅವಳು ಸತ್ತ ಮೇಲೆ ನಿಮ್ಗೆ ಹೇಳಿ ಕಳಿಸ್ತೀನಿ. ಅವಳನ್ನು ನೋಡಬೇಕು ಅನ್ನೋ ಮನಸ್ಸಾದರೆ ದಯವಿಟ್ಟು ಬಂದು ನೋಡ್ಕೊಂಡೋಗಿ. ಅವಳ ಸಂಸ್ಕಾರನ ನೀವೇ ಮಾಡಬೇಕು. ಯಾಕೆಂದ್ರೆ ನನಗೆ ಗಂಡು ಮಕ್ಕಳಿಲ್ಲ. ಬಂಗಾರಿಯವರೇ, ಅಮ್ಮನಿಗೋಸ್ಕರ ಅಲ್ದಿದ್ರು ನನಗೋಸ್ಕರನಾದರೂ ಬನ್ನಿ ಬಂಗಾರಿಯವರೇ. ಎಲ್ಲರೂ ನಿಮ್ಮ ತಾಯಿ ಬಗ್ಗೆನೇ ಮಾತಾಡ್ತಿದ್ದೀರಾ. ಅವ್ರ ಬಾಯಲ್ಲಿ ಅಳಿಯಂದ್ರೆ ಕ್ಷಮಿಸಿ, ರಶ್ಮಿ ಕ್ಷಮಿಸು ಅಂತ ಬರತ್ತೆ ಹೊರತು ಹಿರಣ್ಮಯಿ ಕ್ಷಮಿಸು ಅಂತ ಯಾವತ್ತೂ ಬಂದಿಲ್ಲ. ಇದರಿಂದ ಗೊತ್ತಾಗುತ್ತೆ ನನ್ನ ಮಗಳ ಮೇಲಿನ ಅಸೂಯೆ ಇನ್ನೂ ಹೋಗಿಲ್ಲ ಅಂತ. ಈ ಸೂಕ್ಷ್ಮ ನಿಮ್ಗೆ ಯಾರಿಗೂ ಅರ್ಥನೇ ಆಗಿಲ್ಲ. ನಿಮಗೋಸ್ಕರ ಬರ್ತೀನಿ. ಆಶೀರ್ವಾದ ಮಾಡು ತಾಯಿ, ಮಾಡು.
ಯಾವುದು ಭಯ ಇಲ್ಲ. ನಡಿ ಸ್ಪರ್ಧೆಗೆ ಹೋಗೋಣ. ಆ ಅಮ್ಮನವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಏನು ಅಮ್ಮನವ್ರು ನಿನ್ಗೆ ಆಶೀರ್ವಾದ ಮಾಡಿದ್ರ? ಏನ್ ಹೂ ಕೊಟ್ಟ? ಏನ್ ಕೊಟ್ರು? ಎಡಗಡೆಯಿಂದ ಕೊಟ್ರು ಬಲಗಡೆಯಿಂದ ಕೊಟ್ರು? ಅಜ್ಜಿ ಅಜ್ಜಿ, ನನಗೆ ಅಮ್ಮನವರು ಹೂ ಕೊಟ್ಟಿಲ್ಲ, ಲಿಂಬೆ ಹಣ್ಣು ಕೊಟ್ಟಿದ್ದಾರೆ. ಅಮ್ಮ, ಮಹಾತಾಯಿ, ತ್ರಿಪುರ ಸುಂದರಿ, ನನ್ನ ಮರಿ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿದೆಲ್ಲ ಅಷ್ಟು ಸಾಕು. ನನಗಿನ್ನೇನು ಚಿಂತೆ ಇಲ್ಲ. ನಡಿಯಮ್ಮ, ಮೊದಲು ಸ್ಪರ್ಧೆಗೆ ಹೋಗೋಣ. ನಡಿ ನಡಿ ಹೋಗೋಣ. ನನ್ನನ್ನು ಕ್ಷಮಿಸ್ಬಿಡಪ್ಪ. ನಾನು ಮಾಡಬಾರ್ದು ತಪ್ಪು ಮಾಡಿದ್ದೀನಿ. ನಿನ್ನ ಮನಸ್ಸು ಕರಗಿ ನೀನು ಬಂದಿಯಲ್ಲ, ಅಷ್ಟೇ ಸಾಕು. ಇನ್ನೇನಾದರೂ ಪರವಾಗಿಲ್ಲ. ನಾನು ಯಾವ್ದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆದರೂ ನಿಮ್ಗೊಂದು ಮಾತು ಹೇಳಲೇಬೇಕು. ಇನ್ನು ಮುಂದೆ ಯಾರಿಗೂ ಕೇಡನ್ನ ಬಯಸೋಕೆ ಹೋಗಬೇಡಿ. ಮಾವನು ಎಲ್ಲೆಲ್ಲೋ ಓಡಾಡ್ತಿರ್ತಾರೆ. ನೀವು ಒಬ್ಬರೇ ಇದ್ದಾಗ ಈ ಥರ ಯೋಚನೆಗಳೆಲ್ಲ ಬರೋದು ಸಹಜ. ನಿಮ್ಗೆ ಹುಷಾರಾದ್ಮೇಲೆ ನಮ್ಮ ಮನೆಗೆ ಬಂದಿದ್ಬಿಡಿ. ಜನರ ಜೊತೆ ಸೇರಿದ್ರೆ ಸರಿ ಹೋಗ್ಬೋದು. ಆಗ್ಲಪ್ಪ, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಿಮ್ಮನೆ ಇದ್ಕೊಂಡು ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ. ಅಷ್ಟು ದಯೆ ತೋರಿಸಿದ್ರಲ್ಲ, ನೀವು ನನ್ನ ಅಳಿಯ ಅಲ್ಲ, ನನ್ನ ಪಾಲಿಗೆ ದೇವರಿದ್ದ ಹಾಗೆ. ಅಷ್ಟು ದೊಡ್ಡ ಮಾತಲ್ಲ ಯಾಕೆ? ಮನುಷ್ಯ ಯಾವತ್ತೂ ದೇವರಾಗಿರೋಕ್ಕೆ ಸಾಧ್ಯ ಇಲ್ಲ. ನಾನೇನು ಬರ್ತೀನಿ. ರಶ್ಮಿ ನಿಮ್ಮ ಜೊತೆನೇ ಇರ್ತಾಳೆ. ಎಲ್ಲದನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ನಾನೇನು ಬರ್ತೀನಿ. ನಾನು ನಿನ್ನ ಮನೆಗೆ ಬರ್ತೀನೋ? ನನ್ನನ್ನು ಇಷ್ಟು ಕೇವಲವಾಗಿ ನೋಡಿದೆಯಲ್ಲ, ನಾನೇನು ಅಂತ ತೋರಿಸ್ತೀನಿ. ನಾನು ಜೀವಂತವಾಗಿರೋವರೆಗೂ ನಿನ್ನ ಮಗಳನ್ನು ನೆಮ್ಮದಿಯಾಗಿರಕ್ಕೆ ಮಾತ್ರ ಬಿಡಲ್ಲ. ಅಮ್ಮ, ತಾತನ ಕೇಳ್ಕೊಂಡು ಇವತ್ತಿನ ಸ್ಪರ್ಧೆ ಏನು ಅಂತ ತಿಳ್ಕೊಂಡಿದ್ರೆ ನಾನು ಮೊದಲೇ ಸಿದ್ಧತೆ ಮಾಡ್ಕೋಬಹುದಾಗಿತ್ತು. ಆದರೆ ನಿಮ್ಮ ತಾತ ಕೈಗೆ ಸಿಕ್ತಿಲ್ವಲ್ಲ. ಈ ಸ್ಪರ್ಧೆ ಭರಾಟೆಲಿ ಅವ್ರು ಸರಿಯಾಗಿ ಮನೆಗೂ ಬಂದಿಲ್ಲ. ಈ ಜವಾಬ್ದಾರಿನೆಲ್ಲ ದೇಶಿಕರ ಕೈಗೆ ಒಪ್ಸಿದ್ದಾರೆ. ಅವ್ರು ಒಂಥರ, ಅವ್ರು ಯಾವ ಕ್ಷಣದಲ್ಲಿ ಸ್ಪರ್ಧೆ ಏನು ಮಾಡ್ತಾರೋ ಗೊತ್ತಾಗಲ್ಲ. ಆಗಲಿ ಬಿಡು, ನನಗೇನೇ ಸ್ಪರ್ಧೆ ಕೊಟ್ಟರು ನನ್ನ ಜೊತೆ ಅಪ್ಪ ಇದ್ದಾರೆ. ಸರಿ, ಸೌಗಂಧಿ, ಅಲ್ಲಿ ನೋಡು ಹಿರಣ್ಮಯಿ. ಅಂತೂ ಹಿರಣ್ಮಯಿ, ಅಮ್ಮನವ್ರ ಆಶೀರ್ವಾದ ನಿನಗೆ ತುಂಬ ಚೆನ್ನಾಗಾಯ್ತು. ಇನ್ನೇನು ಭಯ ಇಲ್ಲ. ಅವಳಿಗೆ ಈಗಲೇ ಏನಾದರೂ ಮಾತು ಹೇಳಿಬಿಟ್ಟು ಹೆದರ್ಸ್ಬಿಟ್ ಬಾ. ಸ್ಪರ್ಧೆಗೆ ಮುಂಚೆ ಶತ್ರುಗಳಿಗೆ ಏನಾದರೂ ಹೆದರ್ಸಿದ್ರೆ ಅವ್ರ ಅರ್ಧ ಸೋತಂಗೆ. ಹೋಗು. ಸರಿ ಅಮ್ಮ. ಹೌದು, ಇವತ್ತಿನ ಸ್ಪರ್ಧೆ ಏನಂತೆ? ಅದೇ ಗೊತ್ತಿಲ್ಲ ಅಜ್ಜಿ. ಅವತ್ತಿನ ಸ್ಪರ್ಧೆ ಅವತ್ತೇ ಹೇಳ್ತಾರಂತೆ. ಏನಾದ್ರೂ ಇರ್ಲಿ, ಏನೇ ಆದ್ರೂ ಅದು ಅಮ್ಮನವ್ರ ಸಂಬಂಧಪಟ್ಟಂಗೆ ಇರುತ್ತೆ. ನಿನಗೆ ಅಮ್ಮನವ್ರ ವಿಚಾರ ಎಲ್ಲ ಗೊತ್ತಿದೆ. ನಾನೇ ಅಮ್ಮನವ್ರ ಕಥೆನ ಎಷ್ಟೋ ಹೇಳಿದ್ದೀನಿ ನಿನಗೆ. ಅದನ್ನೆಲ್ಲ ನೆನಪಿನಲ್ಲಿಟ್ಕೋ. ಅಜ್ಜಿ, ಅಲ್ಲಿ ಹರಿಕತೆ ಸ್ಪರ್ಧೆ ಕೊಟ್ರೆ ನೀನ್ ಹೇಳಿದ ಕತೆಗಳೆಲ್ಲ ನೆರವಿಗೆ ಬರುತ್ತೆ. ಇಲ್ಲಾಂದ್ರೆ ಏನ್ ಮಾಡೋದು? ಹರಿಕತೆ ಇಲ್ದಿದ್ರೆ ಶಿವನ ಕತೆ, ಏನೋ ಒಂದ್ ಕತೆ ಕೊಟ್ಟೆ ಕೊಡ್ತಾರೆ. ನಡಿ ಹೋಗೋಣ. ಏನಮ್ಮ ದೇವ್ರ ಮಗಳೇ, ಸ್ಪರ್ಧೆಗೆ ತಯಾರಾಗಿದ್ಯಾ? ತಯಾರಿ ಅಂತ ಏನೂ ಇಲ್ಲ ಕಣೆ ಸೌಗಂಧಿ. ಆ ಗಳಿಗೆಲಿ ಏನ್ ಅನ್ಸತ್ತೋ ಅದನ್ನೇ ಮಾಡೋದು ಅಷ್ಟೇ.
ನೀನ್ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ ಬಂದಿರೋ ಹಾಗಿದೆ. ಮಾಡ್ಕೊಳ್ತಾ ಇರ್ತೀರಾ? ಈ ದೇವಸ್ಥಾನ ಯಾರ್ದು? ನಮ್ ತಾತಂದು. ಅಮ್ಮನವ್ರ ಇತಿಹಾಸ ಎಲ್ಲ ಗೊತ್ತು ನನಗೆ. ಮಹಾತಾಯಿ ವಿಷಯ ಏನೇ ಕೇಳಲಿ ಎಲ್ಲ ಉತ್ತರ ಕೊಡ್ತೀನಿ. ಈ ಸತಿ ನಾನೇ ಗೆಲ್ಲೋದು ಕಣೆ. ಸುಮ್ಮನೆ ಯಾಕೆ ಪ್ರಯತ್ನ ಮಾಡ್ತೀಯ? ಯಾಕೆ ಅವಮಾನ ಮಾಡಿಸ್ಕೋತೀಯ? ಈಗಲೂ ಕಾಲ ಮಿಂಚಿಲ್ಲ. ಸುಮ್ಮನೆ ಮನೆಗೆ ಹೊರಟೋಗು. ನೀನ್ ಗೆದ್ರೆ ನನಗೆ ಸಂತೋಷನೇ ಕಣೆ ಸೌಗಂಧಿ. ನನ್ನ ಸ್ನೇಹಿತೆ ಒಬ್ಳು ಬಾಲಂಬಿಕೆ ಆಗ್ತಾಳೆ ಅನ್ನೋ ಸಂತೋಷ ಆಗುತ್ತೆ ನನಗೆ. ನಾನು ಈಗಲೇ ಹೇಳ್ತೀನಿ ಕೇಳು. ಗೆಲುವು ನನ್ನ ಭಾಗ್ಯದಲ್ಲೇ ಬರ್ದಿದೆ. ನಿನ್ ಹಣೆಯಲ್ಲಿ ಸೋಲು ಅವಮಾನ ಅಂತ ಬರ್ದ್ಬಿಟ್ಟಿದೆ. ಆಯ್ತು, ನೋಡಿ ಬಿಡೋಣ. ಸ್ಪರ್ಧೆ ಆದ್ಮೇಲೆ ಗೊತ್ತಾಗುತ್ತೆ ಅಲ್ವಾ? ನೀನ್ ನಂಬಿದ ದೇವ್ರು ನಿನಗೆ ಶಕ್ತಿ ಕೊಡ್ಲಿ, ಇವಳು ನಂಬಿದ್ದೇವ್ರು ಇವಳಿಗೆ ಶಕ್ತಿ ಕೊಡ್ಲಿ. ಸ್ಪರ್ಧೆ ಇನ್ನೂ ಆಗೇ ಇಲ್ಲ, ಸೋತ್ಬಿಡ್ತೀನಿ ಅನ್ನೋ ಭಯ ಇರ್ಬೇಕಲ್ವಾ ನಿನಗೆ? ಅದಕ್ಕೆ ಸವಾಲಾಕಿ ನೋಡೇ ಬಿಡೋಣ ಅಂತ ಇವಳು ಭಾಗವಹಿಸಕ್ ಬಿಟ್ಟಿರೋದು. ಏ ದೇವಿಕಾ, ಏನ್ ಬುದ್ಧಿ ಕಲ್ಸಿದ್ಯಾ ನಿನ್ ಮಗಳಿಗೆ? ನಮ್ಮಮ್ಮ ಸರಿಯಾಗಿ ಕಲ್ಸಿದ್ದಾರೆ ನನಗ್ ಬುದ್ಧಿನ. ನಿಮ್ಮ ಮೊಮ್ಮಗಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿ. ಈಗ ಮಾತ್ ಬೇಡ, ಸ್ಪರ್ಧೆ ಮುಗಿಲಿ, ಆಮೇಲೆ ಮಾತಾಡ್ತೀನಿ. ಆಹಾ, ಚೋಟುದ್ದ ಇದ್ದೀಯಾ, ನಮಗೆ ಸವಾಲ್ ಹಾಕ್ತೀಯಾ? ಆಯ್ತು ಬಿಡು, ನೋಡಿ ಬಿಡೋಣ. ಅಜ್ಜಿ ನೀನ್ ಸುಮ್ಮನೆ ಇರಜ್ಜಿ, ಯಾರಿಗೆದ್ರೂ ಪರವಾಗಿಲ್ಲ. ಸೌಗಂಧಿ ನೀನೇ ಗೆಲ್ಲು. ಬಾಮ ಹೋಗೋಣ. ಶಾಂತಿ ಶಾಂತಿ, ಸದ್ದು ಸದ್ದು, ಗಲಾಟೆ ಮಾಡಬೇಡಿ. ಇವತ್ತು ಬಾಲಾಂಬಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಬಂದಿರೋ ಮಕ್ಕಳ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ. ಆನಂತರ ಆ ಮಕ್ಕಳು ಏನು ಸ್ಪರ್ಧೆ ಭಾಗವಹಿಸ್ತಾರೆ ಅಂತ ಆ ವಿವರಗಳನ್ನೆಲ್ಲ ನಿಮಗೆ ಹೇಳ್ತೀನಿ. ಇವತ್ತು ನನಗೆ ವೈಯಕ್ತಿಕವಾಗಿ ಅತ್ಯಂತ ಖುಷಿ ಪಡೋ ವಿಚಾರ ಏನಪ್ಪ ಅಂತಂದರೆ, ಈ ಊರಿನ ನಡೆದಾಡೋ ದೇವರು ಅಂತಲೇ ಪ್ರಸಿದ್ಧಿಯಾಗಿರೋ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು ಸೌಗಂಧಿ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದು. ಇದು ತುಂಬ ಸಂತೋಷವಾದ ವಿಚಾರ. ವಂಶ ಪಾರಂಪರ್ಯವಾಗಿ ಬಂದಿರೋ ದೇವಸ್ಥಾನದ ಸಂಸ್ಕಾರಗಳನ್ನೆಲ್ಲ ಈ ಮಗು ಕೂಡ ಮೈಗೂಡಿಸ್ಕೊಂಡಿದ್ದಾಳೆ. ಹಾಗಾಗಿ ಬಾಲಾಂಬಿಕೆ ಸ್ಪರ್ಧೆಗೆ ಈ ಮಗು ಕೂಡ ಅರ್ಹಳೆಯಾಗಿದ್ದಾಳೆ. ಅವಳ ತಾತ ಮಾತ್ರ ಅಲ್ಲ, ಅವಳ ತಂದೆ ಚಂದ್ರಧರ ಕೂಡ ವಾರಣಾಸಿಯಲ್ಲಿ ಹೆಚ್ಚಿನ ವೇದಾಧ್ಯಯನವನ್ನು ಮಾಡಿ ಹಿಮಾಲಯದ ದೊಡ್ಡ ದೊಡ್ಡ ಸಂತರ ಯೋಗಿಗಳ ಸಾಂಗತ್ಯದಲ್ಲಿ ಅನೇಕ ದೈವಿಕ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ನೋಡಿದ್ಯಾ ನನ್ನ ಹಿನ್ನೆಲೆಗೆ ಎಷ್ಟು ಗೌರವ ಇದೆ ಅಂತ? ನೋಡೋಣ ನಿನ್ನ ಹಿನ್ನೆಲೆಗೆ ಎಷ್ಟು ಗೌರವ ಇರುತ್ತೆ ಅಂತ. ಹಿರಣ್ಮಯಿ, ಬಾಕಂದ
ನಿಮ್ಮಲ್ಲಿ ಸೌಗಂಧಿಕಾ ಬಗ್ಗೆ ಕೆಲವರಿಗೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇರ್ಬೋದು, ಆದರೆ ಹಿರಣ್ಮಯಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ತುಂಬ ಬುದ್ಧಿವಂತ ಹುಡುಗಿಯವಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಮಹಾತಾಯಿ ಅನುಗ್ರಹವನ್ನು ಪಡೆದವಳು. ಅವಳು ಕೂಡ ಈ ಬಾಲಾಂಬಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾಳೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ಇದಕ್ಕಿಂತ ಇನ್ನೇನು ಖುಷಿ ಇದೆ? ತಾವುಗಳೆಲ್ಲರೂ ಎಲ್ಲ ಸ್ಪರ್ಧಿಗಳಿಗೂ ಭೇದ ಭಾವ ಇಲ್ಲದೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ನೋಡ್ದೇನೆ ಸೌಗಂಧಿ, ನೀನು ಪರಿಚಯ ಮಾಡಿಸ್ಬೇಕಾದ್ರೆ ನಿಮ್ಮ ತಾತನ ಹೆಸರೇಳಿ ಪರಿಚಯ ಮಾಡಿಸಿದ್ರು. ಆದರೆ ನನ್ನ ಮರಿ ಮೊಮ್ಮಗಳಿಗೆ ಹಿರಣ್ಮಯಿಗೆ ಆ ತಾಯಿ ಹೆಸರೇಳಿ ಅಮ್ಮನವ್ರ ಮಗಳು ಅಂತ ಪರಿಚಯ ಮಾಡಿಸಿದ್ರು. ನೋಡಿದ್ಯಾ, ನಿನಗೂ ಅವಳಿಗೂ ಇರೋ ವ್ಯತ್ಯಾಸ. ಇಂದಿನ ಬಾಲಾಂಬಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿರೋ ಮಕ್ಕಳು ಅಮ್ಮನವರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನಾಗಲಿ, ಸೌಂದರ್ಯ ಲಹರಿಯನ್ನಾಗಲಿ, ಸ್ತುತಿಗಳನ್ನಾಗಲಿ ಹಾಡಬೇಕಾಗುತ್ತೆ. ಏನಪ್ಪ ಇದು? ಅಮ್ಮನವ್ರ ಬಗ್ಗೆ ಕೇಳ್ತಾರೆ ಅಂತ ಅನ್ಕೊಂಡ್ರೆ ಈ ದೇಶಕ್ಕರು ಹಾಡಾಡು ಅಂತ ಇದ್ದಾರೆ. ಅಪ್ಪ, ನಾನು ಸಂಗೀತ ಕಚೇರಿ ಬಿಟ್ಟೆಷ್ಟು ದಿನ ಆಯ್ತು. ನನಗೆ ಸೌಂದರ್ಯ ಲಹರಿ ಎಲ್ಲ ಬರಲ್ಲ. ಏನಪ್ಪ ಮಾಡೋದೀಗ? ನನಗದೆಲ್ಲ ನೆನಪು ಇಲ್ಲ. ಏನ್ ಮಾಡೋದೀಗ? ಹೆದರ್ಕೋಬೇಡ ಮಗಳೇ, ನಿನ್ನ ಆತಂಕ ನಂಗೆ ಗೊತ್ತಾಗಿದೆ. ನಾನಿಲ್ಲಿ ಹೇಳೋದನ್ನು ನಿನಗಲ್ಲಿ ಕೇಳ್ತಾ ಹೋಗುತ್ತೆ. ನಾನೀಗ ಅಮ್ಮನವ್ರ ಶ್ಲೋಕನ ಹೇಳ್ತೀನಿ, ನೀನು ಹಾಗೆ ಹೇಳ್ತಾ ಹೋಗು. ಯಾರಿಗೂ ಗೊತ್ತಾಗಲ್ಲ ನಾನು ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ. ನೀನೇ ಕಲ್ತು ಹೇಳ್ತಿದ್ಯಾ ಅಂತ ಅನ್ಕೋತಾರೆ. ಅಪ್ಪ, ಈಗ ನನಗೆ ನಿಜವಾಗ್ಲೂ ಧೈರ್ಯ ಬಂತಪ್ಪ. ಇವಳಿಗೆ ನಾನು ನಮ್ಮಪ್ಪ ಮಾತಾಡ್ಕೊಳ್ಳೋ ಗುಟ್ಟು ಗೊತ್ತಾಗೋಯ್ತಾ? ನನ್ನನ್ನೇ ಅನುಮಾನದಿಂದ ನೋಡ್ತಾ ಇದ್ದಾಳೆ. ಇವಳಿಗೆ ಗೊತ್ತಾದ್ರೆ ಸಭೆನಲ್ಲಿ ಹೇಳ್ಬಿಡ್ತಾಳೆ. ನಾನು ಸಿಕ್ಕಾಕೋಬಿಡ್ತೀನಿ. ಏನು ಮಾಡೋದೀಗ? ಹೆದರಬೇಡ ಅಂತ ಹೇಳಿದ್ನಲ್ವಾ. ಹಿರಣ್ಮಯಿಗಾಗಲಿ ಅಲ್ಲಿ ಬೇರೆ ಯಾರಿಗೇ ಆಗಲಿ ನಮ್ಮಿಬ್ಬರ ಈ ಸಂಪರ್ಕದ ಗುಟ್ಟು ಗೊತ್ತಾಗಲ್ಲ. ಧೈರ್ಯವಾಗಿರು. ಅಪ್ಪ, ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದು ನಿಮಗೆ ಗೊತ್ತಾಗುತ್ತಾ? ಸತ್ಯ, ನಾನು ಬಚಾವಾದೆ. ಈಗ ಮೊದಲನೇ ಸ್ಪರ್ಧಿಯಾಗಿ ವೀಣಾ